ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋದರೆ ಸಿಎಂ ಸ್ಥಾನಕ್ಕೆ ಕುತ್ತು ಬರಬಹುದಾ ಎಂಬ ಚರ್ಚೆ ಈಗ ಶುರುವಾಗಿದೆ. ಅಕ್ಟೋಬರ್ 4ರ ಮಧ್ಯಾಹ್ನ 1 ಗಂಟೆ ಸಂದರ್ಭ. ಬಾಗಲಕೋಟೆ ನಗರದಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಎಚ್ಚರಿಕೆ ಸಂದೇಶ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ಅಮರೇಶ್ವರ ಮಠದ ಶ್ರೀ ನೀಲಕಂಠ ಶಿವಾಚಾರ್ಯ ಶ್ರೀಗಳು, ಲಿಂಗಾಯತ ಪ್ರತ್ಯೇಕವಾದಿಗಳಿಂದ ಸನ್ಮಾನ ಸ್ವೀಕರಿಸಿದರೆ ಮುಂದೆ ಅಪಮಾನ ಅನುಭವಿಸುತ್ತೀರಿ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಹಾಗೂ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸದಂತೆ ಮನವಿ ಮಾಡಿದ್ದಾರೆ. ಇನ್ನು ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಸೇರಿ ಅನೇಕ ವಿಘಟನೆಗಳು ಕೂಡ ಇವೆ. ಇದರಿಂದ ಸಿಎಂ ಕೈ ಸುಟ್ಟುಕೊಳ್ಳುತ್ತಾರೆ ಎಂಬುದು ನಮ್ಮ ಭಾವನೆ. ಸಿಎಂ ಬದಲಾವಣೆಗೆ ಇದೂ ಸಹ ಒಂದು ಕಾರಣವಾದರೂ ಆಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂತಂದರೆ, ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವ್ರಿಗೊಂದು ವಿನಂತಿ ಏನು ಅಂತಂದ್ರೆ, ಈಗ ನಾಳೆ ನಡೀತಕ್ಕಂತಹ ಪ್ರತ್ಯೇಕ ಧರ್ಮದ ಸಮಾರಂಭದಲ್ಲಿ 500 ಜನ ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಸತ್ಕಾರ ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರಲ್ಲಿ ಹೋಗ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಆದರೆ ಅವರು ಸನ್ಮಾನವನ್ನುಗೊಂಡಂತಹ ಮೊದಲು ಅವರು ಅಪಮಾನಕ್ಕೀಡಾಗಿದ್ದಾರೆ. ಮತ್ತೊಂದು ಸರಿ ನೀವು ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದೆ ಅಂದ್ರೆ ಇನ್ನು ಮುಂದಿನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಅಪಮಾನವನ್ನು ನೀವು ಅನುಭವಿಸ್ತೀರಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು. ಪ್ರಸ್ತುತ ದಿನಮಾನದ ರಾಜಕೀಯವನ್ನು ನೋಡಿದರೆ ನೀವೆಲ್ಲ ನೋಡ್ತಾ ಇದ್ದೀರಿ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮುಂತಾದ ಪಕ್ಷಗಳಲ್ಲಿ ಅನೇಕ ತರಹದ ವಿಘಟನೆ ನಡೀತಿರ್ಬೇಕಾದ್ರೆ ಈ ಘಟನೆ ಇದರಿಂದನೇ ಕೈ ಸುಟ್ಟುಕೊಳ್ಳುವಂಥದ್ದು ಆಗುತ್ತೇನೋ ಅನ್ನುವಂತಹ ಭಾವ ನಮ್ಮದು ಅನ್ನುವಂತಹದ್ದು. ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ, ಸರ್ವರನ್ನು ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ. ಆದರೆ ಇಂತಹ ಕೆಲಸವನ್ನು ಮಾಡಿ ತಪ್ಪು ದಾರಿಯನ್ನು ತುಳಿಬೇಡ್ರಿ. ನಿಮ್ಮ ಕಾರ್ಯವೈಖರಿ ನಮಗೆ ಬಹಳ ಇಷ್ಟ ಆಗಿದೆ. ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನು ಮಾಡಿರಿ. ಆ ಸಮಾರಂಭದಲ್ಲಿ ಹೋಗಿನೂ ಕೂಡ ಒಕ್ಕಟ್ಟಿನ ಪ್ರದರ್ಶನವನ್ನು ಮಾಡಿ ಬರ್ರಿ ಅನ್ನುವಂತಹದ್ದನ್ನು ಸಿದ್ದರಾಮಯ್ಯನವರು ನಾವು ಹೇಳಿಕ್ಕೆ ಬಯಸ್ತೇವೆ. ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಆಗಬಹುದು, ಹೇಳೋಕ್ಕಾಗಕ್ಕಿಲ್ಲ. ರಾಜಕಾರಣಿಗಳಂತ ನಾವಲ್ಲ, ನೀವೆಲ್ಲ ಪತ್ರಕರ್ತರು ಆ ಕಡೆನೂ ಇರ್ತೀರಿ, ಈ ಕಡೆದವ್ರನ್ನೂ ಕೇಳಿರ್ತೀರಿ. ಅವರವರ ವಿಚಾರಕ್ಕೆ ಬಿಟ್ಟದ್ದು. ಧರ್ಮವನ್ನು ರಕ್ಷಿಸಿದ್ರೆ ಅವರು ಕೂಡ ರಕ್ಷಿಸಕ್ಕೆ ಕಾರಣ ಆಗ್ತಾರೆ ಅನ್ನುವಂತಹದ್ದು ಇಲ್ಲ. ಕಾಲ ಬದಲಾಗಬಹುದು ಅನ್ನುವಂತಹದ್ದು ನಮ್ಮದು ಅನ್ನುವಂತಹದ್ದು ನೀವು ತಿಳಿದ ನಂತರ ನೋಡ್ಬಹುದು. ಅದನ್ನು ಒಟ್ಟಿನಲ್ಲಿ ಈ ಸಮಾರಂಭಕ್ಕೆ ಹೋಗಬಾರ್ದು ಅನ್ನುವಂತಹದ್ದು ನಮ್ಮದು. ಅವ್ರನ್ನ ಕರೆದು ಸಿದ್ದರಾಮಯ್ಯನವ್ರ ಬೆಂಬಲ ನಮಗಿದೆ ಅಂತ ತಿಳ್ಕೊಂಡು ಮೇಲೆ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಅಂತ ನಮಗೆ ಅನಿಸ್ತಾ ಇದೆ. ಈ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ, ನಮಗೆ ಅವ್ರು ಸಹಕಾರ ನೀಡ್ತಿದ್ದಾರೆ. ನಮಗೆ ಪ್ರತ್ಯೇಕ ಧರ್ಮ ಕೊಡ್ರಿ ಅಂತ ತಿಳ್ಕೊಂಡು ಏನೋ ಅವರಿಗೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಇರೋದರಿಂದ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯನವರು ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗದೇ ಇರೋದು ಒಳ್ಳೆಯದು. ಥ್ಯಾಂಕ್ ಯು.